ಇವಾಗ ಇದು ಇದೆಯಲ್ಲಪ್ಪ, ಇದು ಅಳಿಸ್ಬಿಡ್ಲಾ? ಅಳಿಸಿ ಗುರುಗಳೇ. ಬರ್ಕೊಂಡಿದ್ದೀರಾ ತಾನೇ? ಬರ್ಕೊಂಡಿದ್ದೀವಿ. ಹೌದು. ಗುರುಗಳೇ, ಇದ್ರಲ್ಲಿ ವಿಪತ್ತಾರೆ ಬಂದ್ರೆ ಅದು ದಾನ ಮಾಡೋದು ಯಾವ ಟೈಮಲ್ಲಿ ದಾನ ಮಾಡ್ಬೇಕು ಗುರುಗಳೇ? ಅದು ಆ ತಾರ ಇರ್ಬೇಕಾದ್ರೆ ದಾನ ಮಾಡಬೇಕು. ಯಾವ ಕಾರ್ಯ ಮಾಡ್ತೀರಾ ಕಾರ್ಯಕ್ಕೆ ಮುಂಚೆ ಅದನ್ನ ದಾನ ಮಾಡ್ಬಿಟ್ಟು ಆ ಕಾರ್ಯ ಮಾಡ್ಬೇಕು. ಅಂದ್ರೆ ಈಗ ನನ್ನ ಮಗಳು ವಿಪತ್ತಾರೆಯಲ್ಲಿ ಹುಟ್ಟಿದಾಳು, ನನ್ಗೂ ಅವಳಿಗೆ ವಿಪತ್ತಾರೆ ಡಿಫ್ರೆನ್ಸ್ ಬರುತ್ತೆ. ಅದು ಇಲ್ಲಿ ತಾರ ಮಾಡಕ್ ಇಲ್ಲಿ ನೀವು ದಾನ ಮಾಡಕ್ ಆಗಲ್ಲ. ಇದು ಮುಹೂರ್ತ ಭಾಗದಲ್ಲಿ ಮಾತ್ರನೇ ದಾನ ಮಾಡಕ್ ಆಗೋದು. ಈಗ ನೀವು ಅನುಭವಿಸ್ಲೇಬೇಕು, ಅದು ಬೇರೆ ಏನು ಮಾಡಕ್ ಆಗಲ್ಲ ಅದನ್ನ. ಈಗ ನೀವು ಅನುಭವಿಸ್ಲೇಬೇಕು. ಓಕೆ, ಯಾರು ಕೇಳಿದ ಇವಾಗ ಇದು ಗುರುಗಳೇ ಕೃಷ್ಣ. ಗುರುಗಳೇ ಕೃಷ್ಣ. ಸೊ ಇಲ್ಲಿಂದ 2 ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಆಯ್ತಾ? ಇದು ಇಂಗ್ಲಿಷು, ಇದು ಹಿಂದೂ. ಓಕೆ, ಇಲ್ಲಿ ಟೋಟಲ್ ಬಂದು ಇದು 360 ಡಿಗ್ರಿನೇ. ಯಾವುದು ಈ ಟೋಟಲ್ ವ್ಯಾಪ್ತಿ ಬಂದು 360 ಡಿಗ್ರಿನೇ. ಅದು ಇದು ಸುತ್ಕೊಂಬಂದ್ರು ಸರಿ, ಹಿಂಗ್ ಸುತ್ಕೊಂಬಂದ್ರು ಸರಿ, ಹೆಂಗ್ ಸುತ್ಕೊಂಬಂದ್ರು ಸರಿ, ಇದು 360 ಡಿಗ್ರಿನೇ. ಇದೇನ್ ಚೇಂಜ್ ಆಗಲ್ಲ. ಇದನ್ನ ಇವಾಗ ನಾನು ಹಿಂಗ್ ಓಪನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಇದೇನಾಗತ್ತೆ 30 ದಿವಸಕ್ಕೆ ಹೋಗುತ್ತಿದ್ದು. 30, 30, 29, 31 ಹಿಂಗ್ ಹೋಗುತ್ತೆ. ಇದೇನಾಗತ್ತೆ 30, 30 ಅಂತಾನೆ ಹೋಗ್ತಾ ಇರುತ್ತೆ. 30, 30 ಅಂತ ಹೇಳ್ತಿದ್ವಲ್ಲ, ಇದು ಎಕ್ಸಾಕ್ಟ್ ಆಗಿ 30 ಅಲ್ಲ. ಅದೇನೆ ನಾನು ಹೇಳಿದ್ದು, ಇದು ಎಕ್ಸಾಕ್ಟ್ ಆಗಿ 30 ಅಂತ ನಾವು ಲೆಕ್ಕ ತಗೊಂಡಿದೀವಲ್ಲ, ಇದು ಎಕ್ಸಾಕ್ಟ್ ಆಗಿ 30 ಅಲ್ಲ. ಇದು 29ವರೆ, 29ವರೆ, 29ವರೆ. ಆಯ್ತಾಯ್ತಾ? ನೀನು 30 ದಿವಸಕ್ಕೆ ನೀನು ಟ್ರಾವೆಲ್ ಮಾಡಿರ್ತೀಯ, ಇದು 29ವರೆನಲ್ಲಿ ಇರುತ್ತೆ. ತಿರ್ಗಾ ನೀನು 30 ಟ್ರಾವೆಲ್ ಮಾಡಿರ್ತೀಯ, ಇದು 29ವರೆ ಇರುತ್ತೆ. ಇಲ್ಲಿ ಇದು 60 ಆಗಿರುತ್ತೆ. ಇಲ್ಲಿ ಎಷ್ಟಾಗಿರುತ್ತೆ? ಇದು ಗುರುಗಳೇ 59 ಆಗುತ್ತೆ. 59 ಆಗಿರುತ್ತೆ. ತಿರ್ಗಾ ಇಲ್ಲಿ 28 ಆಗಿರುತ್ತೆ. ಇಲ್ಲಿ 29 ಆಗಿರುತ್ತೆ. ಇಲ್ಲಿ ಎಷ್ಟಾಗಿರುತ್ತೆ? ಇದು 88 ಆಗಿರುತ್ತೆ. 60 + 20 88 ಆಗಿರುತ್ತೆ. ಇಲ್ಲಿ ಎಷ್ಟಾಗಿರುತ್ತೆ? ಎಷ್ಟಾಗಿರುತ್ತೆ? ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಹೇಳಿ. 29ವರೆ ಅಲ್ವಾ ಗುರುಗಳೇ? ಹೌದು, 88ವರೆ ಆಗುತ್ತೆ ಗುರುಗಳೇ. ಓಕೆ. ಸೊ 31 ಆಯ್ತು. 88 ಒಂದು 31, 88, 31 ಅಲ್ವಾ ಗುರುಗಳೇ? ಗುರುಗಳೇ 119 ಆಯ್ತು ಗುರು. ಇಲ್ಲಿ ಅದೇ 29 ಇರುತ್ತೆ. ಇಲ್ಲಿ ಇವಾಗ ಎಷ್ಟಾಗತ್ತೆ? ಇದು 29ವರೆನೇ ಬರುತ್ತಲ್ಲ ಗುರುಗಳೇ? ಹೌದು. ಯಾರು ಟೋಟ್ಲೆ ಮಾಡ್ತಿಲ್ಲ, ಎಲ್ಲ ಮಲ್ಕೊಂಬಿಟ್ರ? ಅವ್ರೊಬ್ಬರ ಜೊತೆನೆ ಮಾತಾಡ್ತಾ ಇದ್ರೆ ನಾವು ಸ್ವಲ್ಪ ಪಕ್ಕದಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾರದೊಬ್ರು ಕ್ಯಾಲ್ಕುಲೇಟರ್ ತಗೊಂಡು ಯಾಡ್ ಮಾಡಿ ಅಲ್ಲ. ಇಲ್ಲ ನಿಮ್ಗಳಿಗೆ ಅರ್ಥವಾಗಿದ್ರೆ ಹೇಳಿ. ಡೌಟ್ ಅವ್ರೊಬ್ರಿಗೆ ಬಂದಿದೆ ಅಂತಲ್ಲ, ನಿಮ್ ಎಲ್ರಿಗೂ ಡೌಟ್ ಬಂದಿರ್ಬೋದು. ನಿಮ್ ಪರವಾಗಿ ಅವ್ರು ಕೇಳ್ತಾವ್ರೆ 28ವರೆ 29ವರೆ ಎಷ್ಟು ಅಂತ ಹೇಳಿದ್ರೆ ಎಲ್ಲ ಆರಾಮ ಕುತ್ಕೊಂಡಿದ್ದೀರಾ. ಒಂದ್ ಕ್ಯಾಲ್ಕುಲೇಟರ್ ಟಕ್ ಟಕ್ ಅಂತ ಯಾಡ್ ಮಾಡಕ್ಕಾಗಲ್ಲ. ಗುರುಗಳೇ 119 ಮತ್ತು 28ವರೆ ಅಲ್ವಾ ಗುರುಗಳೇ? 88ವರೆ ಮತ್ತೆ 29ವರೆ. ಗುರುಗಳೇ 118 ಗುರುಗಳೇ.
118 ಹಾ ಗುರುಗಳೇ. ಹೌದು. ಹೌದು. ಇವಾಗ 118 ಆಯ್ತು, ಇಲ್ಲಿ 119 ಆಯ್ತು. ಇವಾಗ ಇಲ್ಲಿ ಏನಾರ ಚೇಂಜಸ್ ಆಯ್ತಾ ಅಂದ್ರೆ ಯಾವ್ದು ಈ 360 ಡಿಗ್ರಿ ಮುಟ್ಟೋ ಅಷ್ಟೊತ್ತಿಗೆ ಏನಾಗತ್ತೆ ಇಲ್ಲಿ 360 ಡಿಗ್ರಿ ಮುಟ್ಟೋ ಅಷ್ಟೊತ್ತಿಗೆ ಇದು 365 ದಿನ 6 ಗಂಟೆ 24 ನಿಮಿಷ ಇಲ್ಲಿ ಬರುತ್ತೆ. ಈ ಚಂದ್ರ ಇಲ್ಲಿಗೆ ಬಂದು ಇಲ್ಲಿ ಸೇರೋ ಅಷ್ಟೊತ್ತಿಗೆ 355 ದಿನ ಬಂದು ಸೇರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಗೊತ್ತಾಯ್ತು. ಹಲೋ ಕೃಷ್ಣ, ಹಾ ಗುರುಗಳೇ, ಗೊತ್ತಾಯ್ತು. ಈ ಕಾನ್ಸೆಪ್ಟ್ ಒಂದು ಅರ್ಥ ಆಯ್ತು. ಅರ್ಥವಾಯ್ತಾ ಇಲ್ವಾ? ಹಾ ಗುರುಗಳೇ, ಅರ್ಥ ಆಯ್ತು. ಇದು ಕಡಿಮೆ ಬರುತ್ತೆ, ಅದು ಮುಂದೆ ಜಾಸ್ತಿ ಹೋಗುತ್ತೆ. ಜಾಸ್ತಿ ಬರುತ್ತೆ, ಇದು ಕಡಿಮೆ ಬರುತ್ತೆ. ಆವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಏನೋ ಇಂಗ್ಲಿಷ್ ತಾರೀಖ್ ಅಂತಕ್ಕಂಥದ್ದು ಇಂಗ್ಲಿಷ್ ಬಂದು 24 ಗಂಟೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ಹಿಂದೂ ಬಂದು ಕರೆಕ್ಟ್ ಆಗಿ ತಿಥಿ ಅಂತ ನೋಡಿದಾಗ ತಿಥಿ ಕರೆಕ್ಟ್ ಆಗಿ ಬರಲ್ಲ. ಇದೆರಡು ಡಿಫರೆನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಈ ನಿನಗೆ 31ನೇ ತಾರೀಕು ಬಂದಿದ್ರು ಇದು ಬಂದು ಬೇರೆ ನಿಮಗೆ ಯಾವುದೇ ತಿಥಿಯಲ್ಲಿರುತ್ತೆ. ಬೇರೆ 29ನೇ ತಿಥಿನಲ್ಲ, 28ನೇ ತಿಥಿನಲ್ಲ, 27ನೇ ತಿಥಿನಲ್ಲ ಇರುತ್ತೆ. ಯಾವಾಗ ನಾನು ಹೇಳ್ತಿರೋದು ಇದು ಎಕ್ಸಾಕ್ಟ್ ಆಗಿ ಎರಡು ಒಂದೇ ದಿವಸ ಸ್ಟಾರ್ಟ್ ಮಾಡಿದ್ರೆ ಎರಡು ಒಂದೇ ದಿವಸ ಸ್ಟಾರ್ಟ್ ಆಗತ್ತಾ? ಆತರ ಆಗಲ್ಲ. ಜನವರಿ 1ನೇ ತಾರೀಕೆ ಅಮಾವಾಸ್ಯೆ ಬಂದು ಅಥವಾ ಜನವರಿ 1ನೇ ತಾರೀಕೆ ನಿಮಗೆ ಹುಣ್ಣಿಮೆ ಬಂದ್ರೆ ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಆಗಬೇಕಾದ್ರೆ ಏನಾಗುತ್ತೆ, ಜನವರಿ 1ನೇ ತಾರೀಕು ಅನ್ನೋದು ಜನವರಿ 1ನೇ ತಾರೀಕು ಬಂದಾಗ ತಿಥಿ ಒಂದು ನಿಮಗೆ ಬೇರೆ ಏನೋ ತಿಥಿ ಇರುತ್ತೆ. ತಿಥಿ ಬಂದು ಪಂಚಮಿನೋ ಅಷ್ಟಮಿನೋ ತಿಥಿ ಇರುತ್ತೆ. ಅವಾಗ ಇಲ್ಲಿ ನಿಮಗೆ ಇದು 2ನೇ ತಿಂಗಳು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅವಾಗ ತಿಥಿ ಏನಾಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಕರೆಕ್ಟ್ ಆಗಿ 8ನೇ ತಿಥಿನೇ ಬರಲ್ಲ, ಇಲ್ಲಿ ಅಷ್ಟಮಿ ತಿಥಿನೇ ಬರಲ್ಲ. ಇಲ್ಲಿ ಏನಾಗ್ಬಿಡುತ್ತೆ 7ನೇ ತಿಥಿನೋ 6ನೇ ತಿಥಿನೋ ಬಂದ್ಬಿಡುತ್ತೆ ಒಂದ್ ತಿಂಗಳಿಗೆ. ನೆಕ್ಸ್ಟ್ ಟೈಮ್ ಏನಾಗುತ್ತೆ 5ನೇ ತಿಥಿ ಬರುತ್ತೆ. ಇದು ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ 30 ತಿಥಿಗಳು ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಇಂಗ್ಲಿಷ್ ಡೇಟ್ಗೂ ತಿಥಿಗೂ ಸಂಬಂಧ ಇಲ್ಲ. ಸರಿ ಗುರುಗಳೇ. ಇಂಗ್ಲಿಷ್ ಡೇಟ್ಗೂ ತಿಥಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ಜನವರಿ 1ನೇ ತಾರೀಕು ಸ್ಟಾರ್ಟ್ ಆದ್ರೂ ಜನವರಿ 1ನೇ ತಾರೀಕೆ ನಿಮಗೆ ಅಮಾವಾಸ್ಯೆ ಬಂದ್ರು ಹುಣ್ಣಿಮೆ ಬಂದ್ರು ಬೇಕಾದ್ರೆ ನೀವು ತಿಥಿಯನ್ನ ಆವತ್ತಿನ ನೋಡ್ಕೊಂಡು ಹೋಗ್ಬೋದು. ಆತರ ನೋಡ್ಕೊಂಡು ಹೋದ್ರೂ ಸಹ 6 ತಿಂಗಳು 7 ತಿಂಗಳು ಆಗ್ತಿದ್ದಂಗೆ ಅದೇನಾಗುತ್ತೆ 5 ದಿವಸ ಹಿಂದೆ ಬಂದ್ಬಿಡುತ್ತೆ. ಟೋಟಲ್ 366 ದಿವಸಕ್ಕೆ 11 ದಿವಸ ಹಿಂದೆ ಬಂದ್ಬಿಡುತ್ತೆ, 11 ತಿಥಿ ಹಿಂದೆ ಬಂದ್ಬಿಡುತ್ತೆ. ಸರಿ ಗುರುಗಳೇ. ಅವಾಗ ನೀವು ನೋಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯ ಮತ್ತೆ ಚಂದ್ರನ ಡಿಗ್ರಿಯನ್ನ ನೋಡ್ಬೇಕೇ ಹೊರತು ಇಂಗ್ಲಿಷ್ ಕ್ಯಾಲೆಂಡರ್ಗೂ ನಿಮಗೂ ಸಂಬಂಧ ಇಲ್ಲ. ಸರಿ ಗುರುಗಳೇ. ನೀವು ಇಂಗ್ಲಿಷ್ ಕ್ಯಾಲೆಂಡರ್ನ ಮರ್ತ್ಬಿಡಿ. ಇಂಗ್ಲಿಷ್ ಕ್ಯಾಲೆಂಡರ್ಗೂ ನಮಗೂ ಸಂಬಂಧ ಇಲ್ಲ. ಅದು ಬಂದು ಬೇರೆ ಲಗ್ನವನ್ನ ನೋಡೋದಕ್ಕೆ ಸೂರ್ಯ ಎಲ್ಲಿದ್ದಾನೆ ಅಂತ ನೋಡೋದಕ್ಕೆ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಬೇಕು. ಇಂಗ್ಲಿಷ್ ಕ್ಯಾಲೆಂಡರ್ ಇಟ್ಕೊಂಡು ನಾವು ಸೂರ್ಯ ಎಲ್ಲಿದ್ದಾನೆ, ಸೂರ್ಯನ ಸಂಕ್ರಮಣ ಯಾವಾಗ ಆಗ್ತಿದೆ ಅಂತ ನೋಡೋದಕ್ಕೆ ನಮಗೆ ಅದು ಬೇಕು. ಓಕೆ. ಸೊ ಇನ್ನೇನ್ ನಾವು ಮಾಡಿದೀವಿ ಇವಾಗ ತಿಥಿ ಇದು ತಾರಾಬಲ ಗೊತ್ತಾಯ್ತು. ನಿಮ್ಮ ತಾರಾಬಲವನ್ನ ನೀವು ಬರೀರಿ. ನಿಮ್ಮ ತಾರಾಬಲವನ್ನ ನೀವು ಬರೀಬೇಕು. ಓಕೆ. ಸೊ 12 ಲಗ್ನದಲ್ಲಿ ಏನ್ ಬರ್ತಿದೀವಿ, 12 ಲಗ್ನದಲ್ಲಿ ಗ್ರಹಗಳಿದ್ದಾಗ 12 ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಯಾವ ತರವಾದಂತ ಫಲವನ್ನ ಕೊಡ್ತಾನೆ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಬರ್ಕೊಂಡ್ರಿ. ನಾನೇ ನಿಮಗೆಲ್ಲ ಹೇಳ್ದೆ ಒಂದ್ 4 ಜಾತಕ ಹಾಕ್ರಪ್ಪ ಅಂತೇಳಿ, ಯಾರು ಹಾಕ್ಲಿಲ್ಲ. ಓಕೆ. ಅದು ನಿಮ್ಮ ಪ್ರಾಕ್ಟೀಸ್ ಸೇರಿದ್ದು, ಇನ್ನು ನಾನೇನು ಹೇಳಕ್ ಆಗಲ್ಲ ಅದು. ಓಕೆ. ಅದೇ ತರ ಈ ಲಗ್ನಾಧಿಪತಿ ಅಂತಕ್ಕಂಥವನು ಈಗ ಇಷ್ಟೊತ್ತು ಲಗ್ನದ ಬಗ್ಗೆ ಮಾತಾಡ್ತಾ ಬಂದ್ವಿ. ಓಕೆ. ಈಗ ಇನ್ ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗಿ ಲಗ್ನಾಧಿಪತಿ ಯಾವ ಭಾವದಲ್ಲಿ ಸ್ಥಿತನಾಗಿದ್ದಾನೋ ಆ ಭಾವಕ್ಕೆ ತಕ್ಕ ಹಾಗೆ ಫಲಾನು ಬರುತ್ತೆ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ.
12ನೇ ಭಾವದಲ್ಲಿ ಲಗ್ನಾಧಿಪತಿ ಇದ್ದಾಗ ಏನೇನಂತ ಬರ್ಕೊಂಡ್ರಿ? ಬರ್ಕೊಂಡ್ರೆ ಇಲ್ವಾ? ಲಗ್ನಾಧಿಪತಿಯ 12ರಲ್ಲಿ ಇದ್ರೆ ಜಾತಕನು ಅಭಿವೃದ್ಧಿಗೆ ಅಡಚಣೆ, ರಹಸ್ಯ ಬುದ್ಧಿ, ಪರಾಶ್ರಯದಿಂದ ಜೀವನದಲ್ಲಿ ಲಾಭವನ್ನು ನೀಡುತ್ತಾರೆ. ಓಕೆ, ಬರ್ಕೊಂಡ್ರಲ್ವಾ? ಈಗ ಲಗ್ನಾಧಿಪತಿ ಯಾವ ಭಾವದಲ್ಲಿದಾನೋ ಆ ಭಾವಕ್ಕೆ ತಕ್ಕ ಹಾಗೆ ಫ್ರೂಟ್ಫುಲ್ ಆಗಿ ಫಲವನ್ನ ಕೊಡ್ತಾ ಬರ್ತಾ ಇರ್ತಾನೆ ಅಂತ ಒಂದು ಕಾನ್ಸೆಪ್ಟ್ ಬರ್ಕೊಂಡ್ರಿ. ಈಗ ಸೆಕೆಂಡ್ ಏನಪ್ಪಾ ಅಂದ್ರೆ ಅವನೊಬ್ನೇ ಇರ್ತಾನ, ಬೇರೆ ಗ್ರಹಗಳು ಇರುತ್ತೆ, ಬೇರೆ ಗ್ರಹಗಳು ಇರುತ್ತೆ, ಬೇರೆ ಗ್ರಹಗಳ ದೃಷ್ಟಿನೂ ಇರುತ್ತೆ, ಬೇರೆ ಗ್ರಹಗಳ ಯುತಿ ಆಸ್ಪೆಕ್ಟ್ ಪೊಸಿಷನ್ ಕಂಜಕ್ಷನ್ ಇರುತ್ತೆ. ಸೊ ಅವಾಗ ನೀವೇನ್ ಮಾಡಬೇಕು? ಆ ಗ್ರಹಗಳ ಕಾರಕತ್ವಗಳನ್ನು ಸೇರಿಸಿ ಫಲವನ್ನ ಹೇಳಬೇಕು. ಈಗ ಲಗ್ನದಲ್ಲಿ 12 ಲಗ್ನದಲ್ಲಿ ಲಗ್ನಾಧಿಪತಿ ಇದ್ರೆ ಶುಭ ಫಲವನ್ನ ಕೊಡ್ತಾನೆ ಅಂತ ಹೇಳಿದೀವಿ. ಲಗ್ನದಲ್ಲಿ ಲಗ್ನ ಭಾವಾಧಿಪತಿನೇ ಇದ್ರೆ ಲಗ್ನಾಧಿಪತಿನೇ ಇದ್ರೆ ಆ ಲಗ್ನದಲ್ಲಿ ಇರ್ತಕ್ಕಂಥ ಶುಭ ಫಲವನ್ನ ಕೊಡ್ತಾನೆ ಅಂತ ಹೇಳಿದೀವಿ. ಓಕೆ, ಅದು ಯಾವಾಗ? ಸಿಂಗಲ್ ಆಗಿದ್ದಾಗ. ಸಿಂಗಲ್ ಆಗಿರಕ್ ಸಾಧ್ಯನಾ? ಎಲ್ಲೋದು ರೇರ್ ಕೇಸ್, ಎಲ್ಲಾ ಕೇಸಲ್ಲೂ ಆತರ ಬರಲ್ಲ. ಅವಾಗ ಏನಾಗತ್ತೆ? ಲಗ್ನಾಧಿಪತಿ ಲಗ್ನದಲ್ಲಿದ್ರು ಅದಕ್ಕೆ ಬೇರೆ ಗ್ರಹಗಳ ಸಂಯೋಗವಾದಾಗ, ಅಂದ್ರೆ ಬರ್ಕೊಳ್ಳಿ, ಬೇರೆ ಗ್ರಹಗಳ ಸಂಯೋಗವಾದಾಗ ರವಿನೋ ಕುಜಾನೋ ಶನಿನೋ ಸಂಯೋಗವಾದಾಗ, ಯಾರ್ಯಾರು? ರವಿ ಕುಜ ಶನಿ ಅಥವಾ ರಾಹು ಕೇತು ಸೇರಿದಾಗ ಅಲ್ಲಿ ಮೊದಲೇನ್ ಹೇಳಿದ್ದೀವಿ? ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಆ ಲಗ್ನದ ಫಲವನ್ನ ಅವನು ಸ್ಟೆಬಿಲಿಟಿ, ಅವನು ಆಕಾರ, ಅವನ ತೀರ್ಮಾನ, ಅವನು ಎಲ್ಲವನ್ನ ಪಡಿತಾನೆ ಅಂತ ಹೇಳ್ಕೊಂಡ್ ಬಂದಿದ್ವಲ್ವಾ? ಈಗ ನಾವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕೀಗ? ಈ ಗ್ರಹಗಳು ಯಾವ್ದಾದ್ರು ಅಂದ್ರೆ ಇವೆಲ್ಲ ಏನ್ ಗ್ರಹಗಳು? ಪಾಪಗ್ರಹಗಳು. ಈ ಪಾಪಗ್ರಹಗಳು ಏನಾದ್ರೂ ಸೇರ್ಕೊಂಡಾಗ ಫಲ ಏನಾಗತ್ತೆ? ಮಿಶ್ರ ಫಲವನ್ನ ಹೇಳಬೇಕು. ಮಿಶ್ರ ಫಲವನ್ನು ಹೇಳಬೇಕು. ಉಪ್ಪಿಟ್ಟು ಮಾಡ್ತಾ ಇದ್ವಿ, ರವೆ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ವಿ, ಸಾರಿ ಕೇಸರಿ ಬಾತನ್ನ ಮಾಡ್ತಾ ಇದ್ವಿ, ಸಿಹಿ ಆಗಿತ್ತು, ಸಡನ್ ಆಗಿ ಉಪ್ಪು ಬಿದ್ದು ಹೋಗ್ಬಿಡ್ತು, ಅದಕ್ಕೆ ಮೆಣಸಿನ್ಕಾಯಿ ಸೇರ್ಕೊಂಡ್ಬಿಡ್ತು, ಅದೇನಾಯ್ತು? ಉಪ್ಪಿಟ್ಟಾಯ್ತು. ಸಿಹಿ ಆಗಿದ್ದು ಖಾರ ಆಯ್ತು. ಯಾಕೆ? ಬೇರೆ ಏನೋ ಸೇರ್ಕೊಳ್ತು, ಖಾರವಾಗಿರೋ ವಸ್ತು ಸೇರ್ಕೊಳ್ತು. ಖಾರವಾಗಿರೋ ವಸ್ತು ಯಾವ್ದು? ಅಶುಭ ಗ್ರಹಗಳು, ರವಿ ಕುಜ ಶನಿ ರಾಹು ಕೇತು, ಇವರ ಕಾರಕತ್ವಗಳನ್ನ ಅವರ ಜೊತೆ ಸೇರಿಸ್ತಾರೆ. ಒರಿಜಿನಲ್ ರವೆ ಹಂಗೆ ಇದೆ, ಒರಿಜಿನಲ್ ಬಾಂಡ್ಲಿ ಹಂಗೆ ಇದೆ, ಸ್ಟವ್ ಹಂಗೆ ಇದೆ, ಕ್ವಾಲಿಟಿ ಏನಾಯ್ತು? ಮಿಶ್ರ ಚೌಚ ಬಾತ್ ಆಯ್ತು. ಅವಾಗಲ್ಲಿ ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ ಅಂತ ತೀರ್ಮಾನ ಹೇಳಬೇಕು. ಅರ್ಥವಾಗ್ತಿದ್ಯಾ? ಶುಭ ಗ್ರಹಗಳಿದ್ದರೆ ಶುಭ ಫಲವನ್ನು ಹೇಳಬಹುದು. ಲಗ್ನದಲ್ಲಿ ಲಗ್ನಾಧಿಪತಿ ಸ್ಥಿತನಾಗಿದ್ದಾನೆ, ಶುಭ ಗ್ರಹಗಳ ಸ್ಥಿತಿ ಇದೆ, ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಇದು ಶುಕ್ಲ ಪಕ್ಷದ ಚಂದ್ರ ಇದ್ದಾನೆ ಅಥವಾ ಬುಧ ಇದ್ದಾನೆ, ಅವನು ಮಿತ್ರ ಗ್ರಹನಾಗಿದ್ದಾನೆ ಅಂದ್ರೆ ನಾವು ಲಗ್ನದಲ್ಲಿ ಏನ್ ಹೇಳಿದೀವೋ ಆ ಕಾರಕತ್ವವನ್ನ ನೀವು ಕಟ್ ಮಾಡ್ಕೊಂಡಿದ್ರೆ ಕಾರಕತ್ವವನ್ನ ಹಾಗೆ ಹೇಳ್ಬೋದು. ಎಸ್, 100% ಇದು ಹೀಗೆ ಇರುತ್ತೆ ಅಂತ. ಒಂದು ವೇಳೆ ನೋಡುವಂತ ಸಮಯದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲೇ ಸ್ಥಿತನಾಗಿದ್ದಾನೆ, ಆದರೆ ಅವನಿಗೆ ಈ ಪಾಪಗ್ರಹಗಳ ಸಂಯೋಗವಾಗಿದೆ ಅಂದಾಗ ಫಲವನ್ನ ಏನ್ ಹೇಳಬೇಕು? ಎರಡನ್ನೂ ಸೇರಿಸಿ ಹೇಳಬೇಕು. ಲಗ್ನಾಧಿಪತಿಯ ಫಲವನ್ನು ಹೇಳಿ ಇದನ್ನು ಹೇಳಬೇಕು. ಉದಾಹರಣೆಗೆ ಇವಾಗ ಒಂದು ಲಗ್ನ, ಮೇಷ ಲಗ್ನ ಅನ್ಕೊಳ್ಳಿ. ಮೇಷ ಲಗ್ನಾಧಿಪತಿ ನೋಡು, ಅಲ್ಲೂ ಸಹ ಏನ್ ಮಾಡ್ಬೇಕು? ಗ್ರಹಗಳಲ್ಲಿ ಲಗ್ನಾಧಿಪತಿ ಆದ್ರೂ ಸಹ ಶುಭ ಅಶುಭ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಬೇಕು. ಮೇಷ ಲಗ್ನಕ್ಕೆ ಕುಜ ಬಂದು ಏನಾಗ್ತಾನೆ? 1ನೇ ಅಧಿಪತಿನೂ ಆಗ್ತಾನೆ, 8ನೇ ಅಧಿಪತಿನೂ ಆಗ್ತಾನೆ, ಪಾಪಗ್ರಹ. ಅವಾಗ ಅವನು ಅಲ್ಲಿದ್ದಾಗ ಆ ಮೇಷ ಲಗ್ನದಲ್ಲಿರ್ತಕ್ಕಂಥ ಎಲ್ಲಾ ವಿಧವಾದ ಕಾರಕತ್ವಗಳನ್ನ ಪಡಿತಾನೆ. ಅಂದ್ರೆ ಲಗ್ನದಲ್ಲಿರ್ತಕ್ಕಂಥ ಕಾರಕತ್ವ, ಲಗ್ನದಲ್ಲಿ ಕಾರಕತ್ವ ಏನು ಬರ್ತಿದ್ದೀವಿ?
ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಯಾವ ತರ ಫಲವನ್ನ ಕೊಡ್ತಾನೆ ಅಂತ ಬರ್ಸಿದೀವಿ. ಲಗ್ನಾಧಿಪತಿಯು ಶುಭಪ್ರದವನಾಗಿ ಲಗ್ನದಲ್ಲಿದ್ದರೆ ಆರೋಗ್ಯ, ಧೈರ್ಯ, ಜೀವನ ಶಕ್ತಿ, ದೂರದೃಷ್ಟಿ, ಪ್ರಶಸ್ತಿ, ಪ್ರಗತಿ, ಮಾನ ಸನ್ಮಾನ, ಉದ್ಯೋಗ ಎಲ್ಲ ವಿಧವಾದ ಸುಖವನ್ನು ಅನುಭವಿಸುತ್ತಾರೆ. ಎಲ್ಲವನ್ನ ಕೊಡ್ತಾನೆ ಅಷ್ಟೇ. ಈಗ ಶನಿ ಬಂತು, ರಾಹು ಬಂತು, ಕೇತು ಬಂತು, ಇನ್ನ ಇದು ಬಂತು, ಈಗೇನಾಗ್ತಾನೆ ಅದೆಲ್ಲವೂ ಸಹ ಸ್ವಲ್ಪ ವ್ಯತಿರಿಕ್ತವಾಗತ್ತೆ. ಶನಿ ಬಂದಿದೆ, ಶುಭ ಫಲವನ್ನ ತಡೆ ಮಾಡ್ತಾನೆ. ರಾಹು ಬಂದಿದೆ, ಆ ಫಲವನ್ನ ವ್ಯತಿರಿಕ್ತವಾಗಿ ಬೇರೆ ತರ ಪಡ್ಕೊಳಕ್ ನೋಡ್ತಾನೆ. ಕೇತು ಬಂದಿದ್ದಾನೆ, ಆ ಫಲವನ್ನ ಕಂಜಕ್ಟ್ ಮಾಡ್ತಾ ಇದ್ದಾನೆ. ಅಥವಾ ಬೇರೆ ಕುಜ ಏನಾದ್ರೂ ಇದರಿಂದ ಕುತ್ಕೊಂಡಿದ್ದಾನೆ, ಕುಜ ಏನಾದ್ರೂ ಪಾಪಗ್ರಹಗಳ ದೃಷ್ಟಿಯಲ್ಲಿದೆ, ಅಡಮೆಂಟ್ ಆಗ್ತಾನೆ, ವ್ಯತಿರಿಕ್ತವಾಗ್ತಾನೆ, ಕೋಪ ಜಾಸ್ತಿ ಬರುತ್ತೆ, ಒಡೆಯೋದು ಬಡಿಯೋದು, ನಾನೇನು ಅಹಂಕಾರ ಬರೋದು ಎಲ್ಲ ಬಂದ್ಬಿಡುತ್ತೆ. ಅದೇ ಲಗ್ನನೇ, ಅದೇ ಗ್ರಹನೇ, ಗ್ರಹಗಳ ಬೇರೆ ದೃಷ್ಟಿ ಬಿದ್ದ ತಕ್ಷಣ ಚೇಂಜ್ ಆಗೋಗ್ಬಿಡ್ತು. ಈ ಕಾನ್ಸೆಪ್ಟ್ ಅನ್ನ ಬರ್ಕೊಳ್ಬೇಕು. ಲಗ್ನಾಧಿಪತಿ ಲಗ್ನವಾಗಿದ್ದರೂ ಸಹ ಬೇರೆ ಗ್ರಹಗಳ ಸಂಯೋಗವಾದಾಗ ಆ ಗ್ರಹಗಳ ಫಲವನ್ನು ಸೇರಿಸಿ ಹೇಳಬೇಕು. ಬರ್ಕೊಂಬಿಡಿ ಅದನ್ನ. ಮುಖ್ಯವಾಗಿ ನೀವು ಏನ್ ಬರ್ಕೊಳ್ಬೇಕು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಜಾತಕವಾದರೂ ಸಹ ಶುಭ ಗ್ರಹಗಳಾಗಿರ್ತಕ್ಕಂಥ ಅದು ಗ್ರಹಗಳು ಹೋಗಿ ಶುಭ ಸ್ಥಾನದಲ್ಲಿ ಕುತ್ಕೊಂಡಿರ್ಬೇಕು. ಆವಾಗ ಇದು ಒಳ್ಳೇದಾಗುತ್ತೆ. ಈಗ ಮೇಷ ಲಗ್ನ ಅಂತ ಬರೆದು ಬಿಟ್ವಿ. ಮೇಷ ಲಗ್ನದಲ್ಲಿ ಕುಜ ಇಲ್ಲ, ಕುಜ ಹೋಗಿ ಎಲ್ಲಿರ್ಬೇಕು? 1, 2, 4, 5, 7, 9, 11 ಅಂದ್ರೆ ಶುಭ ಸ್ಥಾನ ಅಂತ ಹೇಳಿದೀವಲ್ವಾ, ಆ ಸ್ಥಾನದಲ್ಲಿದ್ದಾಗ ಶುಭ ಫಲವಾಗುತ್ತದೆ. ಅದೇ ಹೋಗಿ 6, 8, 12ರಲ್ಲಿದ್ದಾಗ ಲಗ್ನ ಅಧಿಪತಿ ವೀಕ್ ಆಗ್ತಾನೆ. ನೀವು ಪ್ರಾಕ್ಟೀಸ್ ಮಾಡ್ದಲೇ ಇದ್ದರೆ ನಾನು ಹೇಳಿ ಹೇಳಿ ಏನು ಪ್ರಯೋಜನ ಬರಲ್ಲ, ನಿಮಗೆ ಏನು ಅರ್ಥವಾಗಲ್ಲ. ನಿಮಗೆ ಏನೋ ಕಣ್ಣು ಮುಚ್ಕೊಂಡು ಬರಿತಾ ಇದ್ದೀರಾ ಅಷ್ಟೇನೆ. ನಾನು ಹೇಳಿದ್ನೆಲ್ಲ ಬರಿತಾ ಇದ್ದೀರಾ ಹೊರತು ನಿಮಗೆ ಏನು ಅರ್ಥವಾಗಲ್ಲ.